ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸೆಕೆಂಡ್ PUCಯ ಫೈನಲ್ ಎಕ್ಸಾಮಿನೇಷನ್ನಿಗೆ, ಅದಷ್ಟೇ ಅಲ್ಲದೆ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ನಿಗೆ, ಯೂನಿಟ್ ಟೆಸ್ಟ್ಗಳಿಗೆ ಎಲ್ಲದಕ್ಕೂ ಸಹಾಯವಾಗುವ ಹಾಗೆ ನಾವು ನಮ್ಮ ಬಿಸ್ನೆಸ್ ಸ್ಟಡೀಸಿನ ಸಮ್ಮರಿ ವಿಡಿಯೋ ಸೀರೀಸ್ ಅನ್ನ ತರ್ತಾ ಇದ್ದೇವೆ. ಇನ್ನು ಹಲವಾರು ಬಿಸ್ನೆಸ್ ಸ್ಟಡೀಸ್ನ ಸಮ್ಮರಿ ವಿಡಿಯೋಗಳು ಬೇಕು ಅಂದ್ರೆ 100 on 100 ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. PUC ಅಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಹಾಗಾದ್ರೆ ನಮ್ಮ ಎರಡನೆಯ ಚಾಪ್ಟರ್ ಏನಿದೆ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಇದರಲ್ಲಿ ಬರುವಂತಹ ಎಲ್ಲ ಇಂಪಾರ್ಟೆಂಟ್ 1 ಮಾರ್ಕ್ ಪ್ರಶ್ನೆಗಳು, MCQಗಳು, ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋವಿಂಗ್ ಅನ್ನ ಇವತ್ತಿನ ಕ್ಲಾಸ್ ನಲ್ಲಿ ನೋಡೋಣ. ಅದಷ್ಟೇ ಅಲ್ಲ, ಬಿಸ್ನೆಸ್ ಸ್ಟಡೀಸಿನ ಡೀಟೇಲ್ಡ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇನ 1 ಶಾರ್ಟ್ ವಿಡಿಯೋ ನೋಡ್ಲಿಕ್ಕೆ ಈಗಲೇ ನಮ್ಮ PUC ಅಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲಿನ ಪ್ಲೇ ಲಿಸ್ಟ್ಗೆ ಹೋಗಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸಿನ ಪ್ಲೇ ಲಿಸ್ಟ್ ತೆಗೆದ್ರೆ ಎಲ್ಲ ಚಾಪ್ಟರ್ಗಳ 1 ಶಾರ್ಟ್ ವಿಡಿಯೋ ನಿಮಗೆ ದೊರಕುತ್ತೆ. ಹಾಗಾದ್ರೆ ಸಮಯ ವೇಸ್ಟ್ ಮಾಡದ ಹಾಗೆ ಮೊದಲನೆಯ ಮೇನ್ ಚೂಸ್ ದ ಕರೆಕ್ಟ್ ಆನ್ಸರ್ ಅನ್ನ ನೋಡೋಣ. ಮೊದಲನೆಯ ಪ್ರಶ್ನೆ, Principles of management are not universal, flexible, absolute and behavioral ಅಂತ ಹೇಳ್ತಾ ಇದ್ದಾನೆ. ಎಸ್ ಮಕ್ಕಳೇ, ಟೈಪ್ ದಿ ಆನ್ಸರ್ ಇನ್ ದ ಚಾಟ್ ಬಾಕ್ಸ್. ನಮ್ಮ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಯಾವತ್ತೂ ಕೂಡ ಆಬ್ಸಲ್ಯೂಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೆಯ ಪ್ರಶ್ನೆ, how are principles of management formed? Laboratory ಅಲ್ಲ, ಎಕ್ಸ್ಪೀರಿಯನ್ಸ್ ಆಫ್ ಮ್ಯಾನೇಜರ್ಸ್, ಎಕ್ಸ್ಪೀರಿಯನ್ಸ್ ಆಫ್ ಕಸ್ಟಮರ್ಸ್, ಅಥವಾ ಬೈ ಪ್ರಾಪಗೇಷನ್ ಆಫ್ ಸೋಷಿಯಲ್ ಸೈಂಟಿಸ್ಟ್ ಅಂತ ಕೇಳ್ತಾ ಇದ್ದಾನೆ. ಯಾವುದೇ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಬೇಕು ಅಂದ್ರೆ ಫಸ್ಟ್ ಅದರ ಅನುಭವ ಆಗಿರಬೇಕು. ಸೊ ಯಾವಾಗಲೂ ಕೂಡ ಎಕ್ಸ್ಪೀರಿಯನ್ಸ್ ಆಫ್ ಮ್ಯಾನೇಜರ್ಸ್ ಇದಕ್ಕೆ ಉತ್ತರವಾಗಿರಬೇಕು. ಯಾವುದೇ ಪ್ರಿನ್ಸಿಪಲ್ ಮಾಡಬೇಕು ಅಂದ್ರೂ ಕೂಡ ಅದರ ಅನುಭವ ಆ ವ್ಯಕ್ತಿಗೆ ಇರಬೇಕಾಗತ್ತೆ. ಮೂರನೆಯ ಪ್ರಶ್ನೆ, the principles of management are significant because of increase in efficiency, initiative, optimum utilization of resources, adoption to changing technology ಅಂತ ಹೇಳ್ತಾ ಇದ್ದಾನೆ. ಈಗಲೇ ಚಾಟ್ ಬಾಕ್ಸ್ ಅಲ್ಲಿ ಇದಕ್ಕೆ ಉತ್ತರವನ್ನ ಟೈಪ್ ಮಾಡಿ. ಕಮ್ ಆನ್, ಪೋರ್ ಇನ್ ವಿತ್ ಯೋರ್ ಕಾಮೆಂಟ್ಸ್. ಸೊ ಯಾವುದೇ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಯಾಕೆ ಮುಖ್ಯವಾಗುತ್ತೆ, ಸಿಗ್ನಿಫಿಕೆಂಟ್ ಆಗುತ್ತೆ ಅಂದ್ರೆ ಫಾರ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಮುಂದಿನ ಪ್ರಶ್ನೆ ನೋಡುವಂತ ಸಮಯ, ಹೆನ್ರಿ ಫಾಯಲ್ ವಾಸ್ ಡ್ಯಾಶ್ ಅಂತ ಹಾಕಿದ್ದಾನೆ. ಬಹಳ ಸುಲಭವಾದಂತಹ ಉತ್ತರ, ಎಲ್ಲರಿಗೂ ಗೊತ್ತಿರುವಂತಹ ಉತ್ತರ, ಮೈನಿಂಗ್ ಎಂಜಿನಿಯರ್. ಸೊ ಹೆನ್ರಿ ಫಾಯಲ್ ಮೈನಿಂಗ್ ಎಂಜಿನಿಯರ್ ಆಗಿದ್ರು. ನಮ್ಮ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಪ್ರಿನ್ಸಿಪಲ್ ಆಫ್ ಡಿವಿಷನ್ ಆಫ್ ವರ್ಕ್ ಅಂತ ಕೇಳ್ತಾ ಇದ್ದಾನೆ. ವೆರಿ ಸಿಂಪಲ್. ಯಾವಾಗ ನಾವು ದೊಡ್ಡ ಟಾಸ್ಕ್ಗಳನ್ನ ಸಣ್ಣದಾಗಿ ಡಿವೈಡ್ ಮಾಡ್ಕೊಳ್ತೇವೆ, ಅದೇ ನಮ್ಮ ಪ್ರಿನ್ಸಿಪಲ್ ಆಫ್ ಡಿವಿಷನ್ ಆಫ್ ವರ್ಕ್. ಅಲ್ಲಿಗೆ ದಿ ಆನ್ಸರ್, ದ ವರ್ಕ್ ಶುಡ್ ಬಿ ಡಿವೈಡೆಡ್ ಇನ್ ಟು ಸ್ಮಾಲ್ ಟಾಸ್ಕ್. ಮುಂದಿನ ಪ್ರಶ್ನೆ, ಶಿ ಆರ್ ಹಿ ಕೀಪ್ಸ್ ಮಷೀನ್ಸ್, ಮಟೀರಿಯಲ್ಸ್, ಟೂಲ್ಸ್ ಎಕ್ಸೆಟ್ರಾ ready for operations by the concerned workers whose work is described by this under functional foremanship ಅಂತ ಕೇಳ್ತಾ ಇದ್ದಾನೆ. ವೆರಿ ಸಿಂಪಲ್ ಆದಂತಹ ಪ್ರಶ್ನೆ. ಇದು ನಮ್ಮ ಬಿಸ್ನೆಸ್ ಸ್ಟಡೀಸಿನ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಪಾರ್ಟ್, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಇಂದ ಬರುತ್ತೆ. ಸೊ ಇಲ್ಲಿ ನಮಗೆ ಗ್ಯಾಂಗ್ ಬಾಸ್ ಅನ್ನುವಂತಹ ಟಾಪಿಕ್ ಅನ್ನ ಕಲಿಸಿಕೊಡ್ತಾ ಇದೆ. ನೆಕ್ಸ್ಟ್ ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಬೈ ಟೇಲರ್? ಸೈನ್ಸ್ ನಾಟ್ ಅ ರೂಲ್ ಆಫ್ ಥಂಬ್, ಹೌದು ಅವರ ಪ್ರಿನ್ಸಿಪಲ್. ಫಂಕ್ಷನಲ್ ಫೋರ್ಮ್ಯಾನ್ಶಿಪ್, ಮ್ಯಾಕ್ಸಿಮಮ್ ನಾಟ್ ರಿಸ್ಟ್ರಿಕ್ಟೆಡ್ ಔಟ್ಪುಟ್, ಹಾರ್ಮನಿ ನಾಟ್ ಡಿಸ್ಕಾರ್ಡ್, ಇವುಗಳಲ್ಲಿ ಯಾವುದು ಅವರ ಪ್ರಿನ್ಸಿಪಲ್ ಅಲ್ಲ ಅಂತ ಕೇಳ್ತಾ ಇದ್ದಾನೆ.
ಇಮ್ಮಿಡಿಯೇಟ್ ಆಗಿ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿಕೊಡಿ. ಅವರ ಪ್ರಿನ್ಸಿಪಲ್ ಅಲ್ಲದೆ ಇರುವಂತದ್ದು ಫಂಕ್ಷನಲ್ ಫೋರ್ಮನ್ಶಿಪ್. ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ, ಮ್ಯಾನೇಜ್ಮೆಂಟ್ ಶುಡ್ ಫೈಂಡ್ ಒನ್ ಬೆಸ್ಟ್ ವೇ ಟು ಪರ್ಫಾರ್ಮ್ ಅ ಟಾಸ್ಕ್. ವಿಚ್ ಟೆಕ್ನಿಕ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಇಸ್ ಡಿಫೈನ್ಡ್ ಇನ್ ದ ಸೆಂಟೆನ್ಸ್ ಅಂತ. ಒನ್ ಬೆಸ್ಟ್ ವೇ ಅಂದ್ರೆ ಅದು ಮೆಥಡ್ ಆಗಿರಬೇಕು. ಆಬ್ವಿಯಸ್ ಆನ್ಸರ್ ನಮ್ಮ ಮೆಥಡ್ ಸ್ಟಡಿ. ಮುಂದಿನ ಪ್ರಶ್ನೆ, which of the following statement best describes mental revolution? It implies change of attitude. The management and workers should play the game of upmanship. Both management and workers require each other. Workers should be paid more. Mental revolution andre adu attitude ಆಗಿರಬೇಕು. So the obvious answer, it implies the change of attitude. Next prashne, the basic aim of functional foremanship, not to provide free time to workers, not to divide the work, to separate planning from execution functions, to separate top level management from the chief executive officer. Simple, ಹೆಸರೇ ಹೇಳ್ತಾ ಇದೆ ಫಂಕ್ಷನಲ್ ಫೋರ್ಮನ್ಶಿಪ್ ಅಂತ. ಸೊ ಪ್ಲಾನಿಂಗ್ ಮತ್ತು ಎಕ್ಸಿಕ್ಯೂಷನ್ ಅನ್ನ ಸೆಪರೇಟ್ ಮಾಡುವಂತದ್ದು. ಸೊ ಟು ಸೆಪರೇಟ್ ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನರಿ ಫಂಕ್ಷನ್ಸ್. ಫಿಲ್ ಇನ್ ದ ಬ್ಲಾಂಕ್ಸ್. ಮೊದಲನೆಯದನ್ನ ನೋಡೋದಾದ್ರೆ, ಡ್ಯಾಶ್ ಇಸ್ ನೋನ್ ಆಸ್ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ನಮ್ಮ FW Taylor. Next, dash is the new technique of management developed on the principles of management, just in time manufacturing. The amount and frequency of rest intervals in completing a task is determined by fatigue study. ಯಾಕೆಂದ್ರೆ ಎಷ್ಟು ಸುಸ್ತಾಗುತ್ತೆ ಅಷ್ಟು ಬ್ರೇಕ್ಗಳನ್ನ ತಗೊಂಡು ಕೆಲಸವನ್ನ ಮಾಡಬೇಕಾಗತ್ತೆ. ಕಂಪ್ಲೀಟ್ ಚೇಂಜ್ ಇನ್ ದಿ ಆಟಿಟ್ಯೂಡ್ ಆಫ್ ದ ವರ್ಕರ್ಸ್ ಅಂಡ್ ಮ್ಯಾನೇಜ್ಮೆಂಟ್ towards each other is called mental revolution. ಈಗ ತಾನೇ ಕಲಿತ್ಕೊಂಡ್ವಿ. Dash is called as the father of general management, Henry Fayol. Next ನೋಡೋದಾದ್ರೆ, dash principle states that there is place for everything and everything in its place. ಅದನ್ನ ನಾವು ಆರ್ಡರ್ ಅಂತ ಕರಿತೇವೆ. ಸೊ ಮ್ಯಾಚ್ ದ ಫಾಲೋವಿಂಗ್ ಅನ್ನ ನೋಡೋದಾದ್ರೆ, ಮೊದಲನೆಯ ಮ್ಯಾಚ್ ದ ಫಾಲೋವಿಂಗ್, FW Taylor ಪೀಸ್ ವೇಜ್ ರೇಟ್ ಸಿಸ್ಟಮ್ ಅನ್ನ ಕೊಟ್ರು. ಟೈಮ್ ಸ್ಟಡಿ ಅಂದ್ರೆ ಸ್ಟ್ಯಾಂಡರ್ಡ್ ಟೈಮ್ ಟು ಡೂ ಅ ಜಾಬ್. ರಿಪೇರ್ ಬಾಸ್ ಅಂದ್ರೆ ಫಂಕ್ಷನಲ್ ಫೋರ್ಮ್ಯಾನ್ಶಿಪ್. ಕಿರಣ್ ಮಜುಮ್ದಾರ್ ಶಾ ಅವರು ನಮ್ಮ ಬಯೋಕಾನ್ ಹೆಡ್. ಯೂನಿಟಿ ಆಫ್ ಡೈರೆಕ್ಷನ್ ಅಂದ್ರೆ ಒನ್ ಹೆಡ್ ಒನ್ ಪ್ಲಾನ್. ಆಸ್ಪ್ರೋ ಡಿ ಕಾರ್ಪ್ಸ್ ಅಂದ್ರೆ ಅದು ನಮಗೆ ಟೀಮ್ ಸ್ಪಿರಿಟ್ ಅನ್ನ ತಂದು ಕೊಡುತ್ತೆ. ನೆಕ್ಸ್ಟ್ ನಮ್ಮ 1 ಮಾರ್ಕ್ ಪ್ರಶ್ನೆಗಳು. ವಾಟ್ ಇಸ್ ಎಫಿಷಿಯನ್ಸಿ ಅಂತ ಕೇಳ್ತಾ ಇದ್ದಾನೆ. ಮ್ಯಾಕ್ಸಿಮಮ್ ಔಟ್ಪುಟ್, ಮಿನಿಮಮ್ ಕಾಸ್ಟ್ ಯಾವಾಗಲೂ ಕೂಡ ಎಫಿಷಿಯನ್ಸಿ ಆಗಿರುತ್ತೆ. ವಾಟ್ ಇಸ್ ಎಫೆಕ್ಟಿವ್ನೆಸ್ ಕನ್ಸರ್ನ್ಡ್ ವಿತ್ ಅಂತ ಕೇಳ್ತಾ ಇದ್ದಾನೆ. ಸಿಂಪಲ್, ರೈಟ್ ಟಾಸ್ಕ್ ಅನ್ನ ವಿತ್ ಆಕ್ಟಿವಿಟೀಸ್ ಮತ್ತು ಗೋಲ್ಸ್ ಅಚೀವ್ ಮಾಡ್ತಾ ಪರ್ಫಾರ್ಮ್ ಮಾಡೋದೇ ಎಫೆಕ್ಟಿವ್ನೆಸ್. ಪಾಠ ಮಾಡ್ತಾ ಇದ್ದೇನೆ, ಮಕ್ಕಳಿಗೂ ಅರ್ಥ ಆಗಬೇಕು, ಎಲ್ಲರೂ ಒಳ್ಳೆಯ ಮಾರ್ಕ್ಸ್ ತೆಗೆಯೋ ಹಾಗೆ ಆಗಬೇಕು, ನನ್ನ ಮನಸ್ಸಿಗೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು. ಎಫೆಕ್ಟಿವ್ನೆಸ್. ಓದ್ತಾ ಇದ್ದೀರಾ, ಚೆನ್ನಾಗಿ ತಲೆಗೆ ಹೋಗ್ಬೇಕು, ಬರೆಯಕ್ಕೆ ಆಗಬೇಕು, ಮಾರ್ಕ್ಸ್ ಬರಬೇಕು, ರ್ಯಾಂಕ್ ಬರಬೇಕು. ಇಫೆಕ್ಟಿವ್ನೆಸ್. ಸೊ ಹಾಗಾದ್ರೆ ಎಲ್ಲ MCQಗಳನ್ನ, ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ, ಮ್ಯಾಚ್ ದ ಫಾಲೋವಿಂಗ್ ಅನ್ನ, ಕೆಲವು 1 ಮಾರ್ಕ್ ಪ್ರಶ್ನೆಗಳನ್ನ ಕೂಡ ಓದಿದ್ವಿ. ಇದೇ ರೀತಿಯಲ್ಲಿ 4 ಮಾರ್ಕ್ 8 ಮಾರ್ಕ್ ಪ್ರಶ್ನೆಗಳನ್ನು ಕೂಡ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಈಗಲೇ ನಮ್ಮ PUC ಅಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲಿನ ಪ್ಲೇ ಲಿಸ್ಟ್ಗೆ ಹೋಗಿ ಬಿಸ್ನೆಸ್ ಸ್ಟಡೀಸಿನ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಿನ 1 ಶಾಟ್ ಅನ್ನ ವೀಕ್ಷಿಸಿ. ಹಾಗಾದ್ರೆ ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಧನ್ಯವಾದಗಳು.